ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರಿಗೆ ಎಷ್ಟು ಜನ ಗಂಡು ಮಕ್ಕಳು ಇದ್ದರು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಶ್ರೀಕೃಷ್ಣ ಅವರಿಗೆ 16,108 ಮಂದಿ ಹೆಂಡತಿಯರಿದ್ದರು. ಪ್ರತಿಯೊಬ್ಬರಲ್ಲೂ ಅವನಿಗೆ 10 ಮಂದಿ ಗಂಡು ಮಕ್ಕಳಾದರು. ಅವರಲ್ಲಿ ಪ್ರತಿಯೊಬ್ಬರು ಬಲ, ಸೌಂದರ್ಯ, ಬುದ್ಧಿವಂತಿಕೆ, ಕೀರ್ತಿ, ಐಶ್ವರ್ಯ ಮತ್ತು ತ್ಯಾಗಗಳಲ್ಲಿ ತಂದೆಯ ಸಮನಾಗಿದ್ದರು. ತಂದೆಯಂತೆ ಮಗ ಕೃಷ್ಣನು 16,108 ಮಂದಿ ಹೆಂಡತಿಯರನ್ನು ರಾಜಕುಮಾರಿಯರು. ಕೃಷ್ಣನು ಸದಾ ತನ್ನ ಮನೆಯಲ್ಲಿ ಇರುತ್ತಿದ್ದ, ಮನೆಯನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂಬುದನ್ನು ಕಂಡಾಗ ಪ್ರತಿಯೊಬ್ಬಳು ತನ್ನಲ್ಲಿಗೆ ಬಹು ಪ್ರೀತಿ, ಅವನೊಬ್ಬ ಪತ್ನಿ ದಾಸ ಎಂದು ಭಾವಿಸಿದಳು. ಪ್ರತಿಯೊಬ್ಬಳು ಕೃಷ್ಣನು ತನಗೆ ಬಹು ವಿಧೇಯನಾದ ಗಂಡ ಎಂದು ಭಾವಿಸಿದಳು. ಆದರೆ ಕೃಷ್ಣನಿಗೆ ಅವರು ಯಾರಲ್ಲಿಯೂ ಆಕರ್ಷಣೆ ಇರಲಿಲ್ಲ. ಪ್ರತಿಯೊಬ್ಬಳು ಕೃಷ್ಣನಿಗೆ ತಾನೊಬ್ಬಳ ಹೆಂಡತಿ, ತನ್ನಲ್ಲಿ ಅವನಿಗೆ ಬಹಳ ಪ್ರೀತಿ ಎಂದು ಭಾವಿಸಿದಳು. ಆದರೆ ಕೃಷ್ಣನು ಆತ್ಮಾರಾಮನಾಗಿದ್ದರಿಂದ ಅವನಿಗೆ ಯಾರಲ್ಲಿಯೂ ಪ್ರೀತಿ ಇರಲಿಲ್ಲ, ದ್ವೇಷವೂ ಇರಲಿಲ್ಲ. ಎಲ್ಲ ಪತ್ನಿಯರ ವಿಷಯದಲ್ಲೂ ನಿಷ್ಪಕ್ಷಪಾತವಾಗಿದ್ದನು. ಅವರು ಸಂತೋಷವಾಗಲೆಂದು ಆದರ್ಶ ಪತಿಯೆಂದೇ ನಡೆದುಕೊಳ್ಳುತ್ತಿದ್ದನು. ಅವನಿಗೆ ಒಬ್ಬ ಪತ್ನಿ ಅಗತ್ಯವೂ ಇರಲಿಲ್ಲ. ವಾಸ್ತವವಾಗಿ ಅವರು ಸ್ತ್ರೀಯರಾಗಿದ್ದರಿಂದ ಅವನ ಪತ್ನಿಯರಿಗೆ ಕೃಷ್ಣನ ಉನ್ನತ ಸ್ಥಾನವಾಗಲಿ ಅವನ ವಿಷಯದಲ್ಲಿ ಸತ್ಯಗಳಾಗಲಿ ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಕೃಷ್ಣನ ಪತ್ನಿಯರಾದ ರಾಜಕುಮಾರಿಯರೆಲ್ಲ ಅತ್ಯಂತ ಲಾವಣ್ಯವತಿಯಾಗಿದ್ದರು. ಪ್ರತಿಯೊಬ್ಬಳು ಕಮಲದ ದಳಗಳಂತೆ ಇದ್ದರು. ಅವಳ ಕಣ್ಣುಗಳು, ಅವನ ಸುಂದರ ಮುಖ, ಅವನ ದೀರ್ಘ ಬಾಹುಗಳ ಕಿವಿಗಳು, ಮನಮೋಹಕ ಮಲ್ಲಿನೊಗೆ, ಸರಸ ಸಂಭಾವನೆ ಮತ್ತು ಮಧುರ ಮಾತುಗಳಿಂದ ಆಕರ್ಷಿತರಾಗಿದ್ದರು. ಕೃಷ್ಣನ ಈ ಲಕ್ಷಣದ ಪ್ರಭಾವದಿಂದ ಅವರೆಲ್ಲರೂ ತಮ್ಮ ಸ್ತ್ರೀದೇಹದ ಮನೋಭರತೆಯಿಂದ ಅವನನ್ನು ಆಕರ್ಷಿಸಲು ಬಹು ಸುಂದರವಾದ ಉಡುಪುಗಳನ್ನು ಧರಿಸಿದ್ದರು. ಮೆಲುನಗೆ ಮತ್ತು ಹುಬ್ಬುಗಳ ಚಲನೆಯಿಂದ ತಮ್ಮ ಸ್ತ್ರೀ ಸಹಜ ಲಕ್ಷಣಗಳನ್ನು ಮೆರೆಯುತ್ತಿದ್ದ ತಮ್ಮಲ್ಲಿ ಕೃಷ್ಣನು ಮೋಹಕಗೊಳ್ಳುವಂತೆ ದಾಂಪತ್ಯದ ಪ್ರೇಮದ ಹರಿತವಾದ ಬಾಣಗಳನ್ನು ಅವನೆಡೆಗೆ ಎಸೆಯುತ್ತಿದ್ದರು. ಆದರೂ ಅವರು ಕೃಷ್ಣನ ಮನಸ್ಸನ್ನಾಗಲಿ ಕಾಮದ ಬಯಕೆಗಳಲ್ಲಿ ಪ್ರಚೋದಿಸಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಮಕ್ಕಳನ್ನು ಪಡೆಯುವ ಸಲುವಾಗಿ ಅಲ್ಲದೆ. ಕೃಷ್ಣನು ತನ್ನ ಬಹುಸಂಖ್ಯೆಯ ಪತ್ನಿಯರೊಂದಿಗೆ ಕಾಮದ ಸಂಬಂಧಗಳನ್ನು ಇಟ್ಟುಕೊಳ್ಳಲೇ ಇಲ್ಲ. ಬ್ರಹ್ಮನಂಥ ಉನ್ನತ ದೇವತೆಗಳು ಸಹ ಕೃಷ್ಣನ ಬಳಿಗೆ ಹೋಗುವುದು ಸಾಧ್ಯವಾಗುತ್ತಿಲ್ಲದರು. ದ್ವಾರಕೆಯ ರಾಣಿಯರು ಶ್ರೀಕೃಷ್ಣನು ತಮ್ಮ ಪತಿಯಾಗಿ ಮತ್ತು ಸಂಗಾತಿಯಾಗಿ ಪಡೆಯುವಷ್ಟು ಭಾಗ್ಯವಂತರಾಗಿದ್ದರು. ಅವರ ಗಂಡ ಹೆಂಡತಿಯರೇ ಇದ್ದರು. ಆದರ್ಶ ಪತಿಯಾಗಿ ಕೃಷ್ಣನು ಅವರೊಡನೆ ಹೇಗೆ ನಡೆದುಕೊಳ್ಳುತ್ತಿದ್ದನೆಂದರೆ ಪರಸ್ಪರ ಮುಗುಳು ನಗೆ, ಮಾತು ಮತ್ತು ಒಂದುಗೂಡುವುದರಿಂದ ಅವರ ಅಲೌಕಿಕ ಆನಂದವು ಹೆಚ್ಚುತ್ತಿತ್ತು. ಪ್ರತಿಯೊಬ್ಬರ ಪತ್ನಿಗೂ ಸಹಸ್ರಾರು ಮಂದಿ ಸೇವಕರಿದ್ದರು. ಆದರೂ ಪ್ರತಿಯೊಬ್ಬಳು ತಾನೇ ಅವನನ್ನು ಸ್ವಾಗತಿಸಿ ಅವನಿಗೆ ಒಳ್ಳೆಯ ಆಸನವನ್ನು ನೀಡಿ ಅಗತ್ಯವಾದ ಎಲ್ಲ ವಸ್ತುಗಳೊಡನೆ ಅವನ ಚರಣಕಮಲಗಳನ್ನು ತಾನೇ ತೊಳೆದು ಅವನಿಗೆ ತಾಂಬೂಲವನ್ನು ನೀಡಿ ಆಯಾಸ ಪರಿಹಾರಕ್ಕಾಗಿ ಕಾಲುಗಳನ್ನು ಒತ್ತಿ ಅವನಿಗೆ ಹಾಯಿ ಎನ್ನಿಸುವಂತೆ ಗಾಳಿಯನ್ನು ಬೀಸಿ ಬಗೆಬಗೆಯ ತೇದ ಶ್ರೀಗಂಧವನ್ನು, ಎಣ್ಣೆಗಳನ್ನು, ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ ಅವನ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಅವನ ಕೂದಲನ್ನು ಬಾಚಿ ಅವನನ್ನು ಹಾಸಿಗೆಯ ಮೇಲೆ ಮಲಗಿಸಿ ಸ್ನಾನ ಮಾಡಲು ನೇರವಾಗಿ ತಾನೇ ಸೇವೆ ಮಾಡುತ್ತಿದ್ದಳು. ಹೀಗೆ ಕೃಷ್ಣ ರಾಣಿಯರು ಕೃಷ್ಣನಿಗೆ ಎಲ್ಲ ರೀತಿಯಲ್ಲಿ, ಅದರಲ್ಲೂ ಊಟ ಮಾಡುತ್ತಿದ್ದಾಗ ಸೇವೆ ಮಾಡಿದರು. ಅವರು ಸದಾ ಕೃಷ್ಣನ ಸೇವೆಯಲ್ಲಿ ನಿರತರಿದ್ದರು. ಕೃಷ್ಣನ 16,108 ಮಂದಿ ರಾಣಿಯರಿಗೂ ಪ್ರತಿಯೊಬ್ಬರಿಗೂ 10 ಮಂದಿ ಗಂಡು ಮಕ್ಕಳಾದರು. ಮೊದಲನೆಯ 8 ಮಂದಿ ರಾಣಿಯರ ಮಕ್ಕಳ ಪಟ್ಟಿಲಿ ರುಕ್ಮಿಣಿಯಲ್ಲಿ ಕೃಷ್ಣನಿಗೆ 10 ಮಂದಿ ಗಂಡು ಮಕ್ಕಳು. ಅವರ ಹೆಸರುಗಳೆಂದರೆ ಪ್ರದ್ಯುಮ್ನ, ಚಾರುದೇಶನ್, ಸುಶ್ಲೇಷನ್, ಚಾರುದೇಹ, ಸುಚಾರು, ಚಾರುಗುಪ್ತ, ಭದ್ರಚಾರು, ಚಾರುಚಂದ್ರ, ವಿಚಾರು ಮತ್ತು ಚಾರು. ಅವರಲ್ಲಿ ಯಾರೂ ಭಗವಂತನೇ ಆದ ತನ್ನ ತಂದೆ ಕೃಷ್ಣನಿಗಿಂತ ಗುಣಗಳಲ್ಲಿ ಕಡಿಮೆ ಇರಲಿಲ್ಲ. ಸತ್ಯಭಾಮೆಯಲ್ಲಿ 10 ಮಂದಿ ಪುತ್ರರು. ಅವರ ಹೆಸರುಗಳೆಂದರೆ ಭಾನು, ಸುಭಾನು, ಸ್ವರಭಾನು, ಪ್ರಭಾನು, ಭಾನುಮಾನ್, ಚಂದ್ರಭಾನ್, ಬೃಹತ್ಭಾನು, ಅತಿಭಾನು, ಶ್ರೀಭಾನು ಮತ್ತು ಪ್ರತಿಭಾ. ಅನಂತರದ ರಾಣಿಯಾದ ಜಾಂಬಾವತಿಗೂ 10 ಮಂದಿ ಗಂಡು ಮಕ್ಕಳು. ಅವರ ಹೆಸರೆಂದರೆ ಸಾಂಬ, ಸುಮಿತ್ರ, ಪುರುಜಿತ್, ಶರಜಿತ್, ಸಹಸ್ರಜಿತ್, ವಿಜಯ, ಚಿತ್ರಕೇತು, ವಸುಮಾನ್, ದ್ರವಿಡ್ ಮತ್ತು ಕೃತಕ. ಕೃಷ್ಣನಿಗೆ ಜಾಂಬಾವತಿಯ ಗಂಡು ಮಕ್ಕಳಲ್ಲಿ ವಿಶೇಷ ಪ್ರೇಮ. ನಗ್ನಜೀತನ ರಾಜನ ಮಗಳು ಸತ್ಯಾಳಿಗಿಂದ ಕೃಷ್ಣನಿಗೆ 10 ಮಂದಿ ಗಂಡು ಮಕ್ಕಳು. ಅವರ ಹೆಸರುಗಳೆಂದರೆ ವೀರ, ಚಂದ್ರ, ಅಶ್ವಸೇನ, ಚಿತ್ರುಗು, ವೇಗವಾನ್, ಋಷ್, ಆಮ, ಶಂಕು, ವಸು ಮತ್ತು ಕುಂತಿ. ಇವರೆಲ್ಲ ಕುಂತಿಯ ಅತ್ಯಂತ ಬಲಶಾಲಿ. ಕಾಳಿಂದಿಯೊಂದಿಗೆ ಕೃಷ್ಣನಿಗೆ 10 ಮಂದಿ ಗಂಡು ಮಕ್ಕಳು. ಶತ್ರು, ಕವಿ, ಋಷ್, ವೀರ್, ಸುಬಾಹು, ಭದ್ರ, ಶಾಂತಿ, ದರ್ಪ,
ಪೂರ್ಣಮಾಸ ಮತ್ತು ಕೊನೆಯವನು ಸುಕುಮ. ಮದ್ರಾಸುರ ರಾಜ್ಯದ ಅರಸನ ಮಗಳು ಲಕ್ಷಣಗಳಲ್ಲಿ ಕೃಷ್ಣನಿಗೆ 10 ಮಂದಿ ಗಂಡು ಮಕ್ಕಳು. ಪ್ರಘೋಷ, ಗಾತ್ರವಾನ, ಸಿಂಹ, ಬಲ, ಪ್ರಬಲ, ಉದ್ವಿಗ್ನ, ಮಹಾಶಕ್ತಿ, ಸಹ, ಓಜ ಮತ್ತು ಅಪರಿಚಿತ. ಅವನ ಮತ್ತೊಬ್ಬ ಹೆಂಡತಿಯ ಮಿತ್ರಳಿಂದ 10 ಮಂದಿ ಗಂಡು ಮಕ್ಕಳು. ವೃಕ್ಷ, ಹರ್ಷ, ಅನಿಲ, ವೃದ್ಧ, ವರ್ಧನ, ಅನ್ನಾದ್, ಮಹಾಸ್, ಪಾವನ್, ವಗ್ನಿ ಮತ್ತು ಕ್ಷುದ್ದಿ. ಮತ್ತೊಬ್ಬಳು ಪತ್ನಿ ಭದ್ರಾಳ. ಗಂಡು ಮಕ್ಕಳ ಹೆಸರು ಹೀಗಿವೆ: ಸಂಗ್ರಾಮಜಿತ್, ಬೃಹತ್ಸೇನ್, ಶೂರ್, ಪ್ರಹರಣ, ರಜಿತ್, ಜೈ, ಸುಭದ್ರಾ, ವಾಮ, ಆಯು ಮತ್ತು ಸತ್ಯಕ. ಈ 8 ಮಂದಿ ಮುಖ್ಯ ರಾಣಿಯರಲ್ಲಿ ಕೃಷ್ಣನಿಗೆ 16,100 ಮಂದಿ ಪತ್ನಿಯರಿದ್ದರು. ಅವರಲ್ಲಿ ಪ್ರತಿಯೊಬ್ಬರಿಗೂ 10 ಮಂದಿ ಗಂಡು ಮಕ್ಕಳಾದರು. ಹೀಗೆ ಶ್ರೀಕೃಷ್ಣವರ ವಂಶವೃಕ್ಷ ಬಹಳ ದೊಡ್ಡದಾಗಿ ಬೆಳೀತು. ಇದರ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.